ಅಗ್ರಿಯೇಬಲ್. ಒಂದು ವಿಚಾರ ನೋಡಿದೆ, ಯಾವುದೋ ಒಂದು ಕಾರು, ಇವರು ನಾನು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಈ ಅವತ್ತು ಈ ತಲೆಬುಡೆ ತೆಗೆಯೋಕೆ ಹೋದಾಗೂ ಕೂಡ ಒಂದೇ ಕಾರ್ ಇತ್ತು, ವೈಟ್ ಕಲರ್ ಕಾರು. ಈ SIT ಅವರು ಕೋರ್ಟ್ಗೆ ಹೋದಾಗೂ ಕೂಡ ಆ ಕಾರಲ್ಲಿತ್ತು, ಕೋರ್ಟ್ಗೆ ಇಂದ ವಾಪಸ್ ಬರ್ಬೇಕಾದ್ರೂ ಆ ಕಾರಲ್ಲಿತ್ತು, ಇನ್ನೊಬ್ರು ಯಾರೊಬ್ರು ಕಂಪ್ಲೇಂಟ್ ಕೊಡೋಕೆ ಹೋದಾಗೂ ಕೂಡ ಆ ಕಾರಲ್ಲಿತ್ತು. ಇವತ್ತು ಆತನನ್ನು ಫಸ್ಟಿಗೆ ಒಂದು ಪಾಯಿಂಟನ್ನು ಮಾಡೋಕ್ಕೆ ಕರ್ಕೊಂಡು ಹೋದಾಗ ಕೂಡ ಆ ಕಾರ್ ಇತ್ತು. ಏನು ಸರ್ ಅದು ಒಂದೇ ಕಾರು? ಕತೆ ನನಗೆ ಗೊತ್ತಿಲ್ಲ, ನಿಮ್ಮ ಹತ್ರ ಕೇಳ್ತಾ. ಕರೆಕ್ಟ್ ಸರ್. SIT ಮಾಡಿದ್ದು ಹೂತ್ ಹಾಕಿದ್ದು ಶವ ಇದು ಮಾಡಕ್ಕೆ ಅಥವಾ ಯಾವ ಕಾರು ಅಂತ ತಿಳ್ಕೊಳ್ಳೋಕೆ SIT ಮಾಡಿದ್ದಾರೆ? ನನ್ನ ಕುತೂಹಲಕ್ಕೆ ನಾನು ಕೇಳ್ತಾ ಇರೋದು, ನನ್ನ ಕುತೂಹಲಕ್ಕೆ, SIT ಕುತೂಹಲಕ್ಕೆ ನಾನು ಕೇಳ್ತಾರೆ, ನನ್ನ ಕುತೂಹಲಕ್ಕೆ ನಾನು ಕೇಳ್ತದ್ದು ಯಾವುದು ಆ ಕಾರು? ಯಾಕಂದ್ರೆ ಒಂದೇ ಕಾರು ಎಲ್ಲ ಕಡೆನೂ ಇದೆಯಲ್ಲ, ಈ ಕಾರು ಯಾರ್ದು ಅಂತ ಒಂದು ಕುತೂಹಲ ಇದೆ. ಒಂದು SIT ಹೌದಲ್ವಾ, ನನಗೆ ಈ ಲಾಜಿಕ್ಕೇ ಗೊತ್ತಿರಲಿಲ್ಲ. ಆಗ್ರಹ ಮಾಡಿಬಿಡಿ ನೀವೇ. ಯಾವ ಕಾರು ಅಲ್ಲ, SIT ನಂಬರ್ ಸಿಕ್ಬಿಟ್ರೆ ಅದು ಬೋರ್ಡಲ್ಲಿ ಹೇಳ್ಬಿಡ್ಬೋದು. RTO ಕೇಳಿ ಹೇಳ್ತಾರೆ. ಅಲ್ಲ ಅಂದ್ರೆ ನಿಮ್ಗೆ ಗೊತ್ತಿದ್ರೆ ನೀವು ಹೇಳ್ತಾ ಇಲ್ಲ ಅಂತ ನಂಗೆ ಅನಿಸ್ತಾ. ಅಲ್ಲ, ಯಾಕೆ ಅದು ಅಪ್ರಸ್ತುತ? ಯಾಕೆ ಅಪ್ರಸ್ತುತ ಅಂತಂದ್ರೆ ಒಂದು ಟೀಮು ಇಲ್ಲಿ ವರ್ಕ್ ಮಾಡ್ತಾ ಇದೆ ಅಂತ. ಖಂಡಿತ ವರ್ಕ್ ಮಾಡಲೇಬೇಕು. ಯಾರಾದ್ರೂ ಒಬ್ರು ಮನುಷ್ಯರು ವರ್ಕ್ ಮಾಡಿದಾಗ ಮಾತ್ರ. ಆ ಟೀಮಲ್ಲಿ ಗಿರೀಶ್ ಮಟ್ಟಣ್ಣವ್ರು ಇದ್ದಾರೆ. ಹೌದು, ಇದೇನೆ. ಮತ್ತೆ ಈಗ ಹೇಳಿದ್ರೆ ಯಾವ ದೂರದರ ಹತ್ರ ಮಾತಾಡಿಲ್ಲ ಅಂತೇಳಿ. ದೂರದಾರದ ಕೇಳಿದ್ ನೀವು ಕೇಳಿದ್ರ? ಈಗ ಒಂದು ಟೀಮ್ ಅಂತ ಹೇಳಿದ್ರಿ ನೀವು. ಈಗ ನೀವು ಮತ್ತು ಒನ್ಸ್ ಅಗೇನ್ ಇದಕ್ಕೆ ಆ ಟೀಮ್ ಆ ದೂರದಾರನ ಕರ್ಕೊಂಡು ಹೋಗಿದ್ದು ಅದೇ ಕಾರು. ಮತ್ತೆ ಆ ಟೀಮಲ್ಲಿ ನೀವು ಇದ್ರಿ ಅಂತಂದ್ರೆ ಅದು ಗೊತ್ತಿರುತ್ತಲ್ಲ. ಅದನ್ನ ಈಗ ಅವ್ರು ಹೇಳಿದ್ರು ನ್ಯಾಯ ಆಯ್ತಾ ಕಣ್ರೆ? ಯಾಕೆ ನಿಮ್ಮ ಮುಂದೆ ಹೇಳಬೇಕು? ನಿಮ್ಮ ಮುಂದೆ ಖಂಡಿತ ಹೇಳ್ತೇನೆ. ನಾನು ನಾಗೇಂದ್ರ ಅವ್ರ ಮುಂದೆನೇ ಹೇಳ್ತೇನೆ. ರಿಪಬ್ಲಿಕ್ ಕನ್ನಡ ಅಲ್ಲ, ನೂರಾರು ಚಾನಲ್ ಮುಂದೆನೆ ನಾನಕ್ಕಿಂತ ಮುಂಚೆ ಸಂಬಂಧಪಟ್ಟಂಥವರೇ ಹೇಳ್ತಾರೆ, ಸಂಬಂಧಪಟ್ಟ ಇಲಾಖೆಗಳೇ ಹೇಳ್ತಾರೆ. ಅವ್ರು ಹೇಳಬೇಕಾಗತ್ತೆ. ಇದು ಯಾವುದು ಕೂಡ ಹೈಡ್ ಅಂಡ್ ಸೀಕ್ ಅಲ್ಲ. ಇಲ್ಲಿ ಇದೆಲ್ಲವೂ ಸತ್ಯ ಘಟನೆನ ಕಟ್ಟುಕತೆಗಳ? ಕಟ್ಟುಕತೆ ಖಂಡಿತ ಅಲ್ಲ, ಇದು ಸತ್ಯನೇ. ಇಲ್ಲಿ ಇದು ಒಂದು ಹತ್ಯಾಕಾಂಡನೇ. ಎಸ್. ಆ ವ್ಯಕ್ತಿಗೆ ಒಂದು ತಲೆಬುಡೆ ಸಿಗುತ್ತೆ ಅಂತ ಅಷ್ಟು ಕಾನ್ಫಿಡೆಂಟ್ ಆಗಿ ಹೋಗ್ಬಿಟ್ಟು ತಗೊಂಡ್ಬರ್ತಾನೆ ಅಂತಂದ್ಮೇಲೆ ಉಳಿದಿದ್ದೆಲ್ಲವನ್ನು ಕೂಡ ತೋರ್ಬಿಟ್ಟು ಕರ್ಕೊಂಬಂದು ತೋರಿಸ್ಬೋದಿತ್ತಲ್ಲ. ತೋರಿಸ್ಬೇಕು ಸರ್, ತೋರಿಸ್ಬೇಕು. ಇನ್ನು ಮುಂದೆ ಮಾಡಬೇಕು. ನಾನು ಅದನ್ನೇ ನೋಡ್ತಾ ಇದ್ದೀನಿ. ಮತ್ತೀಗ ಎಲ್ಲ ಕಡೆ ತೋರಿಸೋ ಜಾಗದಲ್ಲಿ ಏನೂ ಸಿಗ್ತಾ ಇಲ್ವಲ್ಲ? ಅಲ್ಲ, ಸಿಕ್ಕಿಲ್ಲ ಅಂತ FSL ಹೇಳ್ಬೇಕಂತ ಆಯ್ತಲ್ಲ. ಈಗ ಆಲ್ರೆಡಿ ಹೇಳಿದ್ದೀನಿ. ಅದಕ್ಕೆ GPR ತಗೊಳ್ಳಿ ಅಂತ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಅದು ಒಂದು ತಲೆಬುಡೆ ಸಿಗುತ್ತೆ ಅವ್ರಿಗೆ, ಇನ್ನು ಮಿಕ್ಕಿದ್ದು ಇಂಥ ಕಡೆ ಊತಿಕ್ಕಿದೆ ಅಂದ್ರೆ ಸಿಗ್ತಾ ಇಲ್ಲ ಅಂದ್ರೆ ಏನರ್ಥ? ಅಲ್ಲ, ಅದಕ್ಕೆ ನಾನೇನು ಹೇಳೋದು, GPR ತೊಗೊಂಡು ಬಂದರೆ ಅದಕ್ಕೆಲ್ಲ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಬಿಡ್ತದೆ. GPR ಬರಲಿಲ್ಲ ಅಂದರೆ ಮ್ಯಾಸ್ ಇಟ್ ಈಸ್ ಮ್ಯಾನ್ಯುವಲೇ ಆಗಲಿ. ಗಿರೀಶ್ ಮಟ್ಟಣ್ಣವ್ರು ಏನು ನಿರ್ಧಾರ ಮಾಡ್ತಾರೆ? ನಾನು ಜ್ಯೋತಿಷಿ ಅಲ್ಲ ಸರ್. ಗಿರೀಶ್ ಮಟ್ಟಣ್ಣವ್ರು ಏನು ನಿರ್ಧಾರ ಮಾಡ್ತಾರೆ? ಏನು ಹೇಳ್ತಾರೆ ಅದನ್ನು ಕೇಳ್ತೀನಿ. ಇವತ್ತು ಜನರ ಮಾತು ಕೇಳ್ತಿದ್ರ ಅಥವಾ ಗಿರೀಶ್ ಮಟ್ಟಣ್ಣವರು ಬೇರೆಯವ್ರ ಮಾತು ಕೇಳ್ತಿದಾರ? ಇಲ್ಲಿ ಸ್ಥಳೀಯರು ಯಾರು ಸೌಜನ್ಯ ತಾಯಿನೂ ಕೂಡ ಒಂದು ಜನರಲ್ಲಿ ಒಂದು ಭಾಗ. ಅವ್ರ ಮಾತು ಮತ್ತು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಮಾತು ಕೇಳಿಕೊಂಡು ನಾನು ಬಂದಿದ್ದೇನೆ. ಹೌದಾ? ಇಲ್ಲಿ ಎಲ್ಲರೂ ಸೇರಿ ಇದೊಂದು ಟೀಮ್ ಇದೆ. ನೀವು ಹೇಳಿದ್ರೆ ಒಂದು ನಿಮಿಷ ಕರೆಕ್ಟ್ ಬಂತೀಗ. ನೀವು ಹೇಳಿದ್ರಲ್ಲ ಒಂದು ತಂಡ ಕೆಲಸ ಮಾಡ್ತಾ ಇದೆ. ತಂಡದ ಮೆಂಬರ್ ಆಫ್ ತಂಡ. ಹೌದಾ? ನನಗಿದೇ ಬೇಕಿತ್ತು. ಯಾರನ್ನು ನಂಬಬೇಕು, ಜಗದಾಗ ಯಾರನ್ನು ಬಿಡಬೇಕು, ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.